ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಂಗಾದ್ರೆ ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ಪರದಾಟ ಆಗ್ತಾ ಇತ್ತಲ್ಲ, ಹೋಟೆಲ್ ಮಾಲೀಕರೆಲ್ಲ ನಾವು ಹೋಟೆಲ್ ಕ್ಲೋಸ್ ಮಾಡ್ತಾ ಇದೀವಿ, ಸಿಲಿಂಡರ್ ಸಿಗ್ತಾ ಇಲ್ಲ, ಯಾವಾಗ ಸಿಲಿಂಡರ್ ಸಿಗುತ್ತೋ ಆಗ ಹೋಟೆಲ್ ಓಪನ್ ಮಾಡ್ತೀವಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರಲ್ಲ, ಅವರ ಸಮಸ್ಯೆಗೆ ಹೆಂಗೆ ಮುಕ್ತಿ ಸಿಗಬಹುದು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ. ಕೆಲವೇ ಕ್ಷಣಗಳಲ್ಲಿ ಹಡಗು ಕೂಡ ಬರುತ್ತೆ, ಅದ ನಂತರದಲ್ಲಿ ನಮ್ಗೆ LPG ಗ್ಯಾಸ್ ಸಿಗುತ್ತಾ ಅನ್ನೋದು ಬಹುತೇಕರ ಪ್ರಶ್ನೆ. ತೈಲ ಹಡಗು ಆಗಮನಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಹೆಂಗೆ ಆ ಪ್ರೋಸೆಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿದ್ದ 24 ಭಾರತದ ಹಡಗುಗಳು ಅದೆಲ್ಲವೂ ಕೂಡ ಸೇಫ್ ಆಗಿ ತಲುಪಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಅಂತ 24 ಹಡಗುಗಳ ಪೈಕಿ 2 ಬೃಹತ್ ಹಡಗು ಭಾರತದತ್ತ ಮರಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ತಲುಪುತ್ತೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ತಡರಾತ್ರಿ ಹರ್ಮುಜ್ ಜಲಸಂಧಿಯ ಮೂಲಕ ಈ ಹಡಗು ಆರಂಭ ಮಾಡಿದೆ ತನ್ನ ಸಾಗಾಟವನ್ನ. ಮೊನ್ನೆ ತಡರಾತ್ರಿ ಹರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳು ಬರ್ತಾ ಇದೆ, ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ತಲುಪುವ ನಿರೀಕ್ಷೆ ಇದೆ ಅಂತ. ಹರ್ಮುಜ್ ಜಲಸಂಧಿಯಲ್ಲಿ 24 ಭಾರತದ ಹಡಗುಗಳು ಸಿಲುಕಾಕಿಕೊಂಡಿತ್ತು. ಕಾರಣ ಇಷ್ಟೇ, ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗಿತ್ತು. ಇರಾನ್, ಇಸ್ರೇಲ್, ಅಮೆರಿಕಾದ ಈ ಪ್ರತಿದಾಳಿಗಳು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವ ಬಳಿಕ ಹಾಗಾಗಿ ಇಷ್ಟರ ಮಟ್ಟಿಗೆ ತೈಲ ಸಾಗಾಟಗಳಿರಲಿಲ್ಲ, LPG ಸಿಲಿಂಡರ್ಗಳ ಸಾಗಾಟ ಆಗಲಿಲ್ಲ. ಹಾಗಾಗಿ ಭಾರತದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ನೋಡೋದಕ್ಕೆ ಸಿಕ್ಕಿತ್ತು ಅಂತ. ಅದು ಪರಿಹಾರ ಆಗಬೇಕು ಅಂದ್ರೆ ಅಲ್ಲಿ ಸಿಲುಕಾಕಿಕೊಂಡಿರುವ ಹಡಗುಗಳು ಸೇಫ್ ಆಗಿ ಬಂದು ತಲುಪಿಬಿಟ್ರೆ ಇಷ್ಟೆಲ್ಲ ಸಮಸ್ಯೆಗಳಿರಲ್ಲ ಅಂತ. 24 ಹಡಗುಗಳ ಪೈಕಿ 2 ಹಡಗುಗಳು ಕೆಲವೇ ಕ್ಷಣಗಳಲ್ಲಿ ತಲುಪುತ್ತೆ, ಹಾಗಾಗಿ ಒಂದಷ್ಟು ದಿನಗಳ ಕಾಲ ಸಮಸ್ಯೆ ಇರೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಪ್ರಮುಖವಾಗಿ ಬಂದರುಗಳಲ್ಲಿ ಇಳಿಸಿ ವಿವಿಧ ರಾಜ್ಯಗಳಿಗೆ ಅದನ್ನ ರವಾನೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಂತೆ. ಬಂದರುಗಳಲ್ಲಿ ಇಳಿಸಿ ವಿವಿಧ ರಾಜ್ಯಗಳಿಗೆ ಅದನ್ನ ಸಪ್ಲೈ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ. ಭಾರತದಲ್ಲಿ ಸುಮಾರು 30 ಕೋಟಿಗೂ ಅಧಿಕ LPG ಸಿಲಿಂಡರ್ ಸಂಪರ್ಕ ಕೂಡ ಇದೆ. ಸೊ ಅದೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂತ. ಭಾರತದಲ್ಲಿ ವರ್ಷಕ್ಕೆ 31 ಮಿಲಿಯನ್ MT LPGಯ ಅಗತ್ಯವಿದೆ ಅನ್ನುವಂತಹ ವಿಚಾರವನ್ನ ಈ ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ವಿ ನಾವು. ಪ್ರತಿದಿನ ಸುಮಾರು 85,000 ಮೆಟ್ರಿಕ್ ಟನ್ನ ಅಗತ್ಯ ಕೂಡ ಇದೆ ಭಾರತಕ್ಕೆ ಅಂತ ವಿಶ್ಲೇಷಕರು ಅದನ್ನ ವಿಶ್ಲೇಷಣೆ ಮಾಡ್ತಿದ್ದಾರೆ. ಪ್ರತಿದಿನ 8,50,00,000 kg LPGಯ ಅಗತ್ಯ ಇದೆಯಂತೆ ಭಾರತದಲ್ಲಿ. ಹರ್ಮುಜ್ ಜಲಸಂಧಿಯ ಮೂಲಕನೇ ಈ ಭಾರತದ ಹಡಗುಗಳು ತೈಲ ಹೊತ್ತು LPG ಹೊತ್ತು ಆ ಹಡಗುಗಳು ಹರ್ಮುಜ್ ಜಲಸಂಧಿಯ ಮೂಲಕನೇ ಬರಬೇಕು. ಅದು ಕ್ಲೋಸ್ ಆಗಿರೋದ್ರಿಂದಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿತ್ತು. ಈಗ ಅದರಲ್ಲಿ 2 ಹಡಗುಗಳು ಸೇಫ್ ಆಗಿ ಭಾರತ ತಲುಪ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.